ತನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ. ಕುಕ್ಕೆಯಲ್ಲಿ ಪೂಜೆ ಮಾಡಿದ್ರೆ ನಾಗದೋಷ ಹೋಗೋದಿಲ್ವಾ? ಸುಬ್ರಹ್ಮಣ್ಯ ಸ್ವಾಮಿ ದೇವರೇ ಬೇರೆನಾ, ಸುಬ್ರಹ್ಮಣ್ಯ ಮಠವೇ ಬೇರೆನಾ? ಅಲ್ಲಿರೋ ದೇವರಾದರೂ ಯಾವುದು? ಭಕ್ತರ ನಂಬಿಕೆ ಜೊತೆ ಚೆಲ್ಲಾಟವಾಡ್ತಿರೋ ಆ ಸ್ವಾಮೀಜಿ ಆದರೂ ಯಾರು? ಇದೇ ಈ ಹೊತ್ತಿನ ವಿಶೇಷ ಕಾಯೋ ಸುಬ್ರಹ್ಮಣ್ಯ. ನಾನು ಅರವಿಂದ್. ತನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ. ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಪ್ರಖ್ಯಾತವಾಗಿರುವ ಪುಣ್ಯಭೂಮಿ. ಅದರಲ್ಲೂ ವಿಶೇಷವಾಗಿ ನಾಗದೋಷ ನಿವಾರಣೆಗೆ ಈ ಕ್ಷೇತ್ರ ಹೆಸರುವಾಸಿ. ತೆಂಡೂಲ್ಕರ್ ಅವರಿಂದ ಹಿಡಿದು ವಿಜಯ್ ಮಲ್ಯ ಅವರಿಗೆ, ಶಿಲ್ಪಾ ಶೆಟ್ಟಿಯಿಂದ ಶುರುವಾಗಿ ರಾಬಿನ್ ಉತ್ತಪ್ಪ ಅವರವರೆಗೆ ಎಲ್ಲರೂ ಕೂಡ ಈ ದೇವರ ಕೃಪಾ ಕಟಾಕ್ಷಕ್ಕೆ ಎದುರು ನೋಡ್ತಾರೆ. ಆದರೆ ಇಲ್ಲಿ ಮಾಡಿಸೋ ನಾಗಪೂಜೆಯೇ ಅಲ್ಲ ಅಂದರೆ ಎಂಥ ಶಾಕ್ ಆಗುತ್ತಲ್ವ? ವರೇಣ್ಯ ನಮೋ ಪಾರ್ವತಿ ತನಯ ಶ್ರೀ ಕಾರ್ತಿಕೇಯ, ಗುಹಸ್ಕಂದ ಗಾಂಗೇಯ ಗಂಗಾ ಸುತೇಶ, ಗುಹಸ್ಕಂದ ಗಾಂಗೇಯ ಗಂಗಾ. ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರೋ ಪುಣ್ಯಕ್ಷೇತ್ರ. ಶಿವಪಾರ್ವತಿಯ ಪುತ್ರ ಷಣ್ಮುಖ ಸ್ವಾಮಿ ನೆಲೆಸಿರುವ ತೀರ್ಥಕ್ಷೇತ್ರ. ನಾಗದೋಷಕ್ಕೊಳಗಾಗಿರುವ ಲಕ್ಷಾಂತರ ಭಕ್ತರು ಇಲ್ಲಿಗೆ ಸರ್ಪದೋಷ ನಿವಾರಣೆಗಾಗಿ ಬರುತ್ತಾರೆ. ತನಿ ಎರೆಯುವೆನು ನಾಗಪ್ಪ, ತನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ, ನಿನ್ನಯ ಮೃತ್ತಿಕೆ ನೀತಾರಪ್ಪ, ನಿನ್ನಯ ಮೃತ್ತಿಕೆ ನೀತಾರಪ್ಪ. ಇಲ್ಲಿ ಸರ್ಪ ಸಂಸ್ಕಾರಗಳು ನಡೆಯುತ್ತವೆ, ಆಶ್ಲೇಷ ಬಲಿಪೂಜೆಗಳು ನಡೆಯುತ್ತವೆ. ಕುಕ್ಕೆಯಲ್ಲಿ ಸರ್ಪದೋಷ ನಿವಾರಣೆಯ ಪೂಜೆ ಮಾಡಿದ್ರೆ ಸಕಲ ಸಂಕಟವೂ ನಿವಾರಣೆಯಾಗುತ್ತವೆ ಅನ್ನೋದು ಭಕ್ತರ ನಂಬಿಕೆ. ನಿತ್ಯಾರಾಧಿತ ರೂಪಾಯ ಷಣ್ಮುಖ, ಕಾರ್ತಿಕೇಯ, ಸುಬ್ರಹ್ಮಣ್ಯ ಎಲ್ಲವೂ ಒಂದೇ ದೇವರ ಹೆಸರುಗಳೇ. ಕುಕ್ಕೆ ಕ್ಷೇತ್ರ ನಿವಾಸಾಯ ಸುಬ್ರಹ್ಮಣ್ಯಾಯ ತೇ ನಮಃ. ಇಂಥ ಪುಣ್ಯಕ್ಷೇತ್ರಕ್ಕೆ ಸಚಿನ್ ತೆಂಡೂಲ್ಕರ್ ಬಂದು ಹೋಗಿದ್ದಾರೆ. ತಮ್ಮ ಬ್ಯಾಟ್ನಿಂದ ಸೆಂಚುರಿಗಳ ಮೇಲೆ ಸೆಂಚುರಿ ಸಿಡಿಸೋಕೆ ಸುಬ್ರಹ್ಮಣ್ಯ ಸ್ವಾಮಿಯೇ ಶಕ್ತಿ ನೀಡಿದ ಎಂದು ನಂಬಿಕೊಂಡಿದ್ದಾರೆ. ರವಿಶಾಸ್ತ್ರಿ ಕೂಡ ಬಂದು ಹೋಗಿದ್ದಾರೆ. ತಮಗೆ ಸಂತಾನ ಭಾಗ್ಯ ದೊರಕಿದ್ದೇ ಕಾರ್ತಿಕೇಯನ ಅನುಗ್ರಹದಿಂದ ಎಂದು ನಂಬಿದ್ದಾರೆ. ವಿಜಯ್ ಮಲ್ಯ ಚಿನ್ನದ ಬಾಗಿಲನ್ನೇ ಅರ್ಪಿಸಿ ಸಂಕಟದಿಂದ ಪಾರು ಮಾಡುವಂತೆ ಬೇಡಿಕೊಂಡಿದ್ದಾರೆ. ರಾಬಿನ್ ಉತ್ತಪ್ಪ, ಶ್ರೀಶಾಂತ್, ಮೆಗಾಸ್ಟಾರ್ ಚಿರಂಜೀವಿ ಒಬ್ಬರೇ ಇಬ್ಬರೇ. ಸುಬ್ರಹ್ಮಣ್ಯ ಸ್ವಾಮಿ ಪಾಹಿ ಮಾಂ ನಮಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಪಾಹಿ ಮಾಂ ನಮಾಮಿ. ಎಲ್ಲರ ಸಂಕಷ್ಟಕ್ಕೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಪರಿಹಾರ ನೀಡುತ್ತಾನೆ ಎನ್ನುವ ಭಕ್ತರ ನಂಬಿಕೆಗೆ ಸಾಟಿಯೇ ಇಲ್ಲ. ಇದು ರಾಜ್ಯ ಸರ್ಕಾರದ ಸುಪರ್ದಿನಲ್ಲಿದೆ. ಮುಜರಾಯಿ ಇಲಾಖೆ ದೇವಸ್ಥಾನದ ಸಕಲ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದೆ. ಅಂಥ ದೇವಸ್ಥಾನದ ಒಳಗೆ ಸರ್ಪದೋಷ ನಿವಾರಣೆ ಮಾಡುವ ಆಸೆ ತೋರಿಸಿ ನಾಮ ಹಾಕುತ್ತಿರುವವರಿದ್ದಾರೆ ಅನ್ನೋ ಆರೋಪ ಇವತ್ತು ನಿನ್ನೆಯದಲ್ಲ. ಅವರು ದೇವಸ್ಥಾನದ ಆವರಣದಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋದು ತಿಳಿದವರು ಹೇಳೋ ಮಾತು. ಸರ್ಕಾರದ ಯಾವುದೇ ಮಾನ್ಯತೆ ಇಲ್ಲದಿದ್ರೂ ಅವರು ಇಲ್ಲಿ ಸರ್ಪದೋಷ ನಿವಾರಣೆ ಮಾಡಿಸ್ತಾರೆ, ಆಶ್ಲೇಷ ಬಲಿಪೂಜೆ ಮಾಡಿಸ್ತಾರೆ. ನಾಗಪ್ರತಿಷ್ಠೆ, ಕಾಳಸರ್ಪ ಶಾಂತಿ, ನವಗ್ರಹ ಶಾಂತಿ, ಪವಮಾನ ಹೋಮ, ತಿಲ ಹೋಮ ಎಲ್ಲವನ್ನೂ ಮಾಡಿಸ್ತಾರೆ. ಪ್ರತಿದಿನ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ದರ್ಶನ ಕೊಡ್ತಾರೆ. ಆದ್ರೆ ಎಲ್ಲಾ ಭಕ್ತರು ನೀಡುವ ಹಣವು ಅಂದುಕೊಂಡ ದೇವರಿಗೆ ಸಂದಾಯವಾಗುವುದಿಲ್ಲ. ಅಷ್ಟೇ ಯಾಕೆ, 100-200 ರೂಪಾಯಿ ಖರ್ಚು ಮಾಡಬೇಕಾಗಿರೋ ಜಾಗದಲ್ಲಿ ಭಕ್ತರು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಿರೋ ವ್ಯವಹಾರ ಅವ್ಯವಹಾರಗಳು ಒಳಗೂ ಹೊರಗೂ ತಿಳಿದುಕೊಂಡಿರುವವರು ಹೇಳುವ ಪ್ರಕಾರ
ಇವರು ಮಾಡ್ತಿರೋದು ಮೋಸ ಅನ್ನೋದು ಸರ್ಕಾರಕ್ಕೆ ಗೊತ್ತು, ಆದ್ರೆ ಕ್ರಮ ಕೈಗೊಳ್ಳಲ್ಲ. ಇದು ಸರ್ಕಾರದ ದೇವಸ್ಥಾನದ ಮಠ ಅಲ್ಲ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ನಾಮ ಹಾಕಿಸಿಕೊಂಡು ಬರ್ತಾರೆ. ಹೀಗೆ ನಾಮ ಹಾಕುವ ಮಠ ದೇವಸ್ಥಾನದ ಎದುರಲ್ಲೇ ಇದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಗೊತ್ತಾದ್ರೆ ಅದು ಯಾವ ಶಾಪ ಕೊಡ್ತಾನೋ ಏನೋ. ಅಂದಹಾಗೆ ಹೀಗೆ ದೇವಸ್ಥಾನದ ಎದುರಲ್ಲೇ ದೇಗುಲದ ಆವರಣದಲ್ಲೇ ಮಠ ಕಟ್ಟಿಕೊಂಡು ಭಕ್ತರಿಗೆ ನಾಮ ತಿಕ್ಕುತ್ತಿರುವ ಮಠದ ಹೆಸರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠ. ಈ ಮಠದ ಗುರು ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ. ಇಲ್ಲಿ ದೇವಸ್ಥಾನದ ಒಳಗಡೆ ಯಾವುದೋ ಒಂದು ಮಠದವರು ಪೂಜೆ ಮಾಡಿಸಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮಠಕ್ಕೆ ನಮ್ಗೆ ಸಂಬಂಧ ಇಲ್ಲದೆ ಅವರು ಮಾಡಿಸ್ಬೋದು ಆ ರೀತಿ ಪೂಜೆಗಳನ್ನ. ಅಲ್ಲ, ಯಾವ ಪೂಜೆ ಅಂತ ಹೇಳಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ನಮ್ಮದು ಮಾತ್ರ ಅದು ಇದು ಪವಿತ್ರ. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಮಾಡಿಸಿದ ಪವಿತ್ರ. ಬಟ್ ಅವ್ರು ಮಾಡಂಗಿಲ್ಲ ಅಲ್ವಾ? ಆ್ಯಕ್ಚುಲಿ ಮುಜರಾಯಿ ಇಲಾಖೆ ರೂಲ್ಸ್ ಪ್ರಕಾರ ಅವರು ದುಡ್ಡು ಸಂಪಾದನೆ ಮಾಡ್ತಾ ಇದ್ರಲ್ಲ ಅದರಲ್ಲಿ. ನಿಮ್ಮನಲ್ಲಿ 400 ರೂಪಾಯಿ ಇದ್ರೆ ಆಶ್ಲೇಷ ಬಲಿ, ಅವರಲ್ಲಿ 4,500 ರೂಪಾಯಿ. ಮತ್ತೆ ನಮ್ಮಲ್ಲಿ ಅಲ್ಲಿ ಬೋರ್ಡ್ ಸಹಿತ ಐತಿ ನೋಡಿ, ಈ ದೇವಸ್ಥಾನದಲ್ಲಿ ಮಾತ್ರ ಮಾಡಿಸಿದ ಪವಿತ್ರ ಅಂತಂದು ಐತಿ ನೋಡಿ. ಫಸ್ಟ್ ದೇವಸ್ಥಾನ ಮುಂದೆ ಒಂದು ಬೋರ್ಡ್ ಹಾಕಿ ಹೌದು ಎಲ್ಲ ಕಡೆ ಹಾಕಿ ನಮ್ಮ ಏನ್ ರೂಮ್ಸ್ ಇದ್ದಾವಲ್ಲ ಎಲ್ಲ ಹಾಕಿ ಇದನ್ನ ಅದು ಸ್ವಲ್ಪ ಸುಖದ ಇದನ್ನ ನೋಡಿದ್ರಲ್ಲ, ಈ ಮಾತನ್ನ ಹೇಳಿರೋದು ಬೇರೆ ಯಾರು ಅಲ್ಲ, ಸರ್ಕಾರದ ಮುಜರಾಯಿ ಇಲಾಖೆಯ ಸುಬ್ರಹ್ಮಣ್ಯ ದೇಗುಲದ ಮ್ಯಾನೇಜರ್ HM ಕಾಳಿ. ಇದು ಈ ದೇವಸ್ಥಾನದ ಎದುರಿಗೆ ಇರೋ ಮಠದ ಕತೆ. ಇಲ್ಲಿ ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ಒಳಗೊಳಗೆ ನಡೆಯೋ ವ್ಯವಹಾರಗಳ ಕಥೆ ಕೇಳಿದ್ರೆ ನೀವು ಸುಸ್ತಾಗಿ ಬಿಡ್ತೀರಾ. ಕುಕ್ಕೆಗೆ ಹೋಗೋ ಪ್ಲಾನ್ ಇಟ್ಟುಕೊಂಡಿದ್ರೆ ಮುಂಜಾಗ್ರತೆ ತಿಳ್ಕೊಳ್ಳಿ. ಈಗಾಗ್ಲೇ ಹೋಗಿ ಅಲ್ಲಿ ನಾಮ ಹಾಕಿಸ್ಕೊಂಡು ಬಂದಿರೋರಾದ್ರೆ ದೇವರು ನೋಡ್ಕೊಳ್ತಾನೆ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಕೂರ್ಬೇಡಿ. ಇದು ದೇವರ ವಿಷಯ, ನಂಬಿಕೆ ವಿಷಯ. ಸುಬ್ರಹ್ಮಣ್ಯ ಮಠದಲ್ಲಿರುವ ದೇವರು ಮೂಲನಾಗ ದೇವರೇ ಅಲ್ಲವೇ? ಇಲ್ಲಿ ಪೂಜೆ ಮಾಡಿದ್ರೆ ನಿಜಕ್ಕೂ ಸರ್ಪದೋಷ ನಿವಾರಣೆ ಆಗುತ್ತಾ? ಸುಬ್ರಹ್ಮಣ್ಯ ಮಠದಲ್ಲಿರುವ ದೇವರು ಮೂಲ ನಾಗದೇವರೇ ಅಲ್ಲ. ಇಲ್ಲಿ ಯಾವ ಪೂಜೆ ಮಾಡಿದ್ರೂ ಸರ್ಪದೋಷ ನಿವಾರಣೆ ಆಗೋದಿಲ್ಲ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಸಣ್ಣ ಬ್ರೇಕ್ನ ನಂತರ. ತನಿ ಎರೆಯುವೆನು ನಾಗಪ್ಪ, ಕನಿಕರ ತೋರೋ ನನ್ನಪ್ಪ, ನೀ ಕನಿಕರ ತೋರೋ ನನ್ನಪ್ಪ.